ನೇತ್ರಮ್ಮ ಬಾರಮ್ಮ, ನಾವು ಮೊದ್ಲು ಮಂಟಕ್ಕೆ ಹೋಗ್ಬೇಕು. ನಡಿ ಹೋಗೋಣ. ನನಗಂತೂ ಇಲ್ಲಿಂದ ಎಷ್ಟೊತ್ತಿಗೆ ಹೋಗ್ತೀವೋ ಅಂತ ಅನಿಸ್ಬಿಟ್ಟೈತೆ. ಯಾಕಮ್ಮ? ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲ ನಿಮ್ಮ ಅಜ್ಜಿಗೆ ಏನೇ ಬಂದಿರೋದು? ಎರಡು ಕುಟುಂಬನೂ ಒಂದೇ ಅಂತೆ, ಸಾವುಕಾರ ಕುಟುಂಬ ಅಂತೆ ಅವಳದೆಂತ ಸಾವುಕಾರ ಕುಟುಂಬ, ಕಿತ್ತೋದ್ ಕುಟುಂಬ ಅವಳದು. ದೇವಸ್ಥಾನ ಅಲ್ವೇ, ಮಾತಾಡ್ಬಾರ್ದು. ಬಾ ಮೊದ್ಲು ಮನೆಗೆ ಹೋಗೋಣ, ಆಮೇಲೆ ಮಾತಾಡೋಣ. ನೇತ್ರಮ್ಮ ನೇತ್ರಮ್ಮ, ಯಾಕೆ ಇಲ್ಲಿದ್ದೀರಾ ನೀವು? ಊಟ ಮಾಡಿದ್ರೇನೆ? ಹ್ಞೂ ಅಜ್ಜಿ, ನಮ್ದಾಯ್ತು. ನೀನು ಹೋಗಿ ಊಟ ಮಾಡು. ಆಯ್ತಾ? ಯಾವ ಮಾಡಿದ್ರೆ ನಾನು ನೋಡ್ಲೇ ಇಲ್ವಲ್ಲೇ? ಕಾಳೆ ನಿಂದ ಆತೇನೆ? ಹ್ಞೂ ಅಜ್ಜಿ, ನಂದು ಅಮ್ಮಂದು ಆತು. ನಾವು ಮಂಟಕ್ಕೆ ಹೋಗ್ತೀವಿ. ಇಷ್ಟು ಬೇಗ ಯಾಕೆ ಹೋಗ್ತೀರಾ? ಇರ್ರಿ, ಇನ್ನೂ ಎಲ್ಲರಿಗೂ ಊಟಕ್ಕೆ ಬಡಿಸಿ ಆಮೇಲೆ ಪೂಜಾರಪ್ಪರು ನಮಗೆ ಪ್ರಸಾದ ಗಿಸಾದ ಎಲ್ಲ ಕೊಡ್ತಾರೆ. ಕಾಯಿ ಹೂವ ಆಮೇಲೆ ತೀರ್ಥ ಪ್ರಸಾದ ಎಲ್ಲ ಕೊಡ್ತಾರೆ. ತಗೊಂಡು ಎಲ್ಲ ಒಟ್ಟಿಗೆ ಹೋಗೋಣ. ಇರ್ರಿ, ಯಾಕಂಗೆ ಹತ್ರ ಮಾಡ್ತಾ ಇದ್ದೀರಾ? ಯಾಕೆ ಕಳಿ ಅಷ್ಟೊಂದು? ಏನ್ ಮಾಡ್ತೀಯ ಮಂತಗೆ? ಅಂತದ್ದು ಕಿತ್ತು ದಬ್ಬಾಕಂತದ್ದು ಏನ್ ಕೆಲಸ ಐತಿ ನಿನ್ಗೆ? ಇರು, ಹೋಗಿವಂತೆ. ನೇತ್ರಮ್ಮ, ಅಮ್ಮಗೆ ತಲೆನೋವಂತೆ, ಅದಕ್ಕೆ ಹೋಗ್ತೀವಿ ಅಂತ ಹೇಳು ಸುಮ್ಮನೆ. ಅಕ್ಕಿ ಹುಡ್ದಿಮ್ಮಿಗೆ. ಅಜ್ಜಿ, ಅಮ್ಮಗೆ ಯಾಕ ತಲೆನೋವಂತೆ, ಅದಕ್ಕೆ ನಾವು ಮನೆ ಹತ್ರ ಹೋಗ್ತೀವಿ. ನೀವು ನಿಧಾನಕ್ಕೆ ಬರ್ರಿ. ಮಲ್ಲಿ ಇದ್ದಾಳೆ, ಅವಳೆಲ್ಲ ತಾಂಬತ್ತಾಳೆ. ಆಮೇಲೆ ಮಲ್ಲಿ ಅಣ್ಣಯ್ಯ ಪೊದ್ದು ಎಲ್ಲರೂ ಇದ್ದಾರೆ, ಅವರೆಲ್ಲ ತೀರ್ಥ ಪ್ರಸಾದ ತಾಂಬತ್ತಾರೆ. ನಾನು ಅಮ್ಮನ ಮಂತಕ್ಕೆ ಹೋಗಿರ್ತೀವಿ. ತಲೆನೋವ? ಸರಿ ಆತಮ್ಮ, ಹೋಗ್ರಿ. ಹೋಗ್ತೀವಿ, ನಡಿಯಮ್ಮ ಹೋಗೋಣ. ದೇವಸ್ಥಾನಕ್ಕೆ ಬಂದೇವಳೆ ತಲೆನೋವು ಅಂತಾಳಲ್ಲಿ. ದೇವಸ್ಥಾನಕ್ಕೆ ಬಂದ್ರೆ ತಲೆನೋವು ಪಲ್ನೋವೆಲ್ಲ ನಾವು ಹೋಗ್ಬೇಕು. ಮನಸ್ಸಾಗಿರೋ ಕೆಟ್ಟ ವಿಚಾರನ ತೆಗೆದಾಕಿದ್ರೆ ಎಲ್ಲ ತಲೆನೋವು ಕಮ್ಮಿ ಆಗುತ್ತೆ. ಆ ಬುದ್ಧಿ ಇವಳಿಗೆಲ್ಲೈತಿ ಕಾಳಿಗೆ. ಮನಸ್ಸನ್ನ ಬರೇನೆ ಅವ್ರ ಬಗ್ಗೆ ಕೆಟ್ಟದೇ ಯೋಚನೆ ಮಾಡೋದು. ಇನ್ನೇನಾಗುತ್ತೆ ತಲೆನೋವು ಬರ್ದೇನೆ. ಹೋಗ್ರಿ ಹೋಗ್ರಿ. ಗಂಡದು ಒಳ್ಳೇದಾಗ್ಲಿ ಅಂತ ಅರ್ಕೆ ಮಾಡ್ಕೊಂಡವ್ರೆಲ್ಲ ನಾನು ಇದ್ದು ಊಟಕ್ಕೆ ಪಟಕ್ ಬಡಿಸಿ ನಿಧಾನಕ್ಕೆ ಹೋಗೋಣ ಅಮ್ಮಂಗಿಲ್ಲ. ಹೊಟ್ಬಿಟ್ಲು ತಲೆನೋವು ಅಂತಾನೆ. ತಗ, ಇವಳಿಗೆ ಯಾರು ಹೇಳ್ತಾಳೆ? ಆ ದೇವಿನೇ ಪರವಾಗಿಲ್ಲ, ಎಲ್ಲ ಊಟಕ್ಕೆ ಬಡಿಸ್ತಾ ಇದ್ದಾಳೆ. ದೇವಿನೂ ಸೂಜಿನೂ ಮಲ್ಲಿನೂ ಎಲ್ಲ. ಇವರಿಬ್ರು ಯಾತಕ್ಕೂ ಇಲ್ಲ, ಕತ್ತೆಗಳು ಇದ್ದಂಗಿವು, ಬರೇನೆ ತಿಂಬಾಕಷ್ಟೇನೆ. ಅಮ್ಮ, ಹೂವು ಮುಡ್ಕೊಂಡಿದ್ದಲ್ಲಮ್ಮ, ಅಪ್ಪ ಹೂವು ಮುಡ್ಸಿತ್ತಲ್ಲ, ಎಲ್ಲಿ ಹೂವ? ನಿಮ್ಮ ಅಪ್ಪ ಹೆಂಗ್ ಮುಡ್ಸಿದ್ನೋ ಏನೋ, ಅಲ್ಲಿ ಊಟ ಮಾಡತ್ತಾಗೆ ಬಿದ್ದೆ ಹೋದು. ಅದಕ್ಕೆ ನಾ ತಿರುಗಿ ಇನ್ನೇನು ತೆಗೆದಿಕ್ಕೆ ಮದು ಅಂತಾನ ಅಲ್ಲಿ ತೆಗೆದು ವಿಂಗಡದ ಮ್ಯಾಕೆ ಜಾಸ್ತಿ. ಬಾ ಇನ್ನೇನು. ಸರಿ ಆಯ್ತು, ನಡಿ. ಮಾರಂ ತಾಯಿ, ಅಲ್ಲಿಂದನ ಯಾವ ಎಷ್ಟೊತ್ತಿಗೆ ಮಂಟಕ್ಕೆ ಹೋಗ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು ನನಗಂತೂ. ಸಂಭ್ರಮ ನೋಡ್ತಿದ್ರಂಗೆನೆ ಕಪ್ಪಳಕ್ಕೆ ಬಾರ್ಸನ ಅನಿಸ್ತಿತ್ತು. ಅದೇವಿ ಹಂಗೆ ಅಲ್ಲಿ ಕಿಸಿಯೋದೇನು, ನಿಮ್ಮ ಅಪ್ಪ ಅಲ್ಲಿ ಕಿಸಿಯೋದೇನು? ಆ ಸೂಜಿ ಆ ಮಲ್ಲಿ, ನನಗಂತೂ ಆ ದೇವಿ ಯಾಕಾದ್ರೂ ಬಂದಿದ್ಲು? ನಿಮ್ಮಜ್ಜಿಗೆ ಒಂದೀಟು ಬುದ್ಧಿನೇ ಇಲ್ಲ ನೋಡು. ಅಲ್ಲ, ನಮಗೂ ಅವ್ರಿಗೂ ಆಗಲ್ಲ ಅಂದಮೇಲೆ ಎರಡು ಕುಟುಂಬನ ಒಂದೇ ಅಂತ ಹೆಂಗ್ ಅಂದ್ಕೊಂಬತ್ತೆ? ನಮ್ಮ ಮನೇನೇ ಬೇರೆ, ಅವ್ರ ಮನೇನೇ ಬೇರೆ. ನಮ್ಮ ಮನೆಯವ್ರು ಅಷ್ಟೇ ಪೂಜೆ ಮಾಡ್ತೀವಿ ಅಂದಮೇಲೆ ನಾವಷ್ಟೇ ಅಲ್ಲಿರ್ಬೇಕಾಗಿತ್ತು. ನಾನೆಲ್ಲ ನಿಮ್ಮ ಅಪ್ಪ ಏನೇನೆ ಕರ್ಸೇವನೇನು ಅಂದ್ಕೊಂಡಿದ್ದೆ. ನಿಮ್ಮ ಅಪ್ಪ ಏನೋ ಕರ್ಸಿದ್ರೆ ಅಷ್ಟೇನೆ, ನಾನು ಮೊದ್ಲೇನೆ ಅದೇ ಬಂದ್ಬಿಡ್ತಿದ್ದೆ, ಅಲ್ಲಿರ್ತಾನೆ ಇರಲಿಲ್ಲ. ನಿಮ್ಮ ಅಜ್ಜಿ ಆಗಕ್ಕೆ ಇದ್ದಿದ್ದೆ ಅಷ್ಟೇನೆ. ನಾನೇನಾದರೂ ಬಂದಿದ್ರೆ ಅಷ್ಟೇನೆ ಬಾಯಿಗೆ ಬಂದಂಗೆ ಬೈಯೋಳು ಅಕ್ಕಿ ಹಿಡ್ದಿಮ್ಮಿ ಅಂತಾನ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಿಂದು ಬಂದಿದ್ದು. ಕುಕ್ಕ ಹೋಗ್ಲಿ ಬಿಡಮ್ಮ, ಇನ್ನೇನ್ ಮಾಡಕ್ಕಾಗುತ್ತೆ? ಅವರು ಪೂಜೆಗೆ ಬಂದಿದ್ರು ಅಂತ ಅನ್ಕೊಂಡ್ರಾಯ್ತು. ನೀನ್ ಯಾಕೆ ಅದಕ್ಕೆಲ್ಲ ಅವ್ರು ಬಂದಿದ್ರು ಅಂತ ಯಾಕೆ ತಲೆ ಕೆಡಿಸ್ಕೊಂತೀವಿ? ಬಿಡು. ಏನ್ ಅವ್ರೇನೇನು ಈ ಮನೆಗೆ ಬರಂಗಿಲ್ಲ, ಅವ್ರ ಮನೆಗೆ ಅವರು ಐದಾರೆ, ನಮ್ಮ ಮನೆಗೆ ನಾವಿರ್ತೀವಿ ಅಷ್ಟೇನು. ಏನು ದೇವಸ್ಥಾನ ಏನು ನಾವೇನ್ ಕೊಂಡ್ಕೊಂಡ್ಬಿಟ್ಟಿದೀವ ಅವ್ರು ಬರಬಾರ್ದು ಇವ್ರು ಬರಬಾರ್ದು ಅಂತ ಹೇಳಕ್ಕೆ? ಹಂಗೆಲ್ಲ ಏನೂ ಇಲ್ಲ ತಾನೆ. ಬಿಡು, ನೀನು ಅವ್ರು ಬಂದಿದ್ರು ಅಂತ ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೊಂತೀಯ? ಬಂದಿದ್ರು ಪರವಾಗಿಲ್ಲ, ಆದ್ರೆ ಆ ಪೂಜಾರು ನೋಡು, ನನಗೂ ಹೂವು ಮುಡ್ಸಿದ್ರು. ನನಗೆ ಹೆಂಗೋ ಹೂವು ಮುಡ್ಸಿದ್ಕೆ ಖುಷಿ ಆಯ್ತು. ಆದ್ರೆ ಆ ದೇವಿಗೂ ನನ್ನ ಎದುರಿಗೇನೆ ನನ್ನ ಗಂಡನ ಕೈಲಿ ಹೂವು ಮುಡ್ಸಪ್ಪ ಅಂತ ಹೇಳಿ ಹೂವು ಕೊಟ್ಟು ಮುಡ್ಸಿಸಿರಲ್ಲ, ಅದೇ ಬೇಜಾರು. ಅದ್ ಮಾಡ್ಬಾರ್ದಾಗಿತ್ತು ಅವ್ರು ಪೂಜಾರರು. ಹಂಗ್ ಮಾಡ್ಬಾರ್ದು ಅಂತ ನಾವ್ ಹೇಳಕ್ಕಾಗುತ್ತೆ ನಮ್ಮ ಪೂಜಾರರಿಗೆ? ಏನೋ ದೇವ್ರ ಪ್ರಸಾದ ಅಂತಾನ ಪೂಜಾರರು ಇಬ್ರಿಗೂ ಎಂಟಿರು ಇಬ್ರಿಗೂ ಮುಡ್ಸಪ್ಪ ಅಂತ ಹೂವು ಕೊಟ್ಟಿದ್ದಾರೆ. ಬಿಡು, ನೀನು ಆ ಪೂಜಾರನ್ನೆಲ್ಲ ಯಾಕೆ ಬೈಕಂತ? ಈಗ ಪೂಜೆ ಮಾಡ್ಕೊಂಡು ಬಂದಿದೀವಿ, ಸಮಾಧಾನ ಮಾಡ್ಕೊ, ಬೇಜಾರ್ ಮಾಡ್ಕೋಬೇಡ. ಬೇಜಾರ್ ಮಾಡ್ಕೊಂಡ್ರೆ ನಮ್ಗೆ ಬೇಜಾರಾಗುತ್ತೆ, ನಮ್ಮ ಮನ್ಸಿಗೆನೆ. ತಲೆನೋವು ಬರೋದು, ಕೈ ಕಾಲು ನೋವು ಬರೋದು, ಅದು ಇದು ಇಲ್ಲದ ಕಾಯಿಲೆ ಬರ್ತವೆ. ಸುಮ್ಮನೆ ಚಿಂತೆ ಮಾಡಿರಿ. ಬಿಟ್ಟಾಕು, ಅದೆಲ್ಲ ಆಗೋಗೈತಿ. ಏನವ್ರೇನೇನು ಇವಾಗ ನಮ್ಮ ಮನೆಗೆ ಬರಂಗಿಲ್ಲ, ಏನೂ ಇಲ್ಲ. ಅವರು ನಾವು ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ಆ ಮನೆಯವರು ನಮ್ಮ ಮನೆಯವರು. ನಮ್ಮ ಅಜ್ಜಿಗೆ ಬುದ್ಧಿ ಇಲ್ಲ, ಒಂದಾಗ್ಲಿ ಅಂತ ಇಂಥದೆಲ್ಲನ ಮಾಡ್ತೈತಿ ಅಷ್ಟೇನೆ ಆ ತಿಮ್ಮಜ್ಜಿ. ಓ ಅಮ್ಮೋರೆ, ಚಿಕ್ಕಮ್ಮೋರೆ ಬಂದ್ರ? ಪೂಜೆ ಮುಗೀತಾ? ಹ್ಞೂನಮ್ಮ, ಪೂಜೆ ಮುಗಿಸ್ಕೊಂಡು ಬಂದ್ವಿ. ಮನೆ ಕಂಡವನ ಇನ್ನು ನನ್ನ ಮೊಮ್ಮಗ? ಹ್ಞೂ ಅಮ್ಮೋರೆ, ಮನೆ ಕಂಡವನೇ. ನೋಡ್ಕೊಂತೀರಾ, ನಾನು ದೇವಸ್ಥಾನದ ಹತ್ರ ಹೋಗಿ ಕೈ ಮುಗ್ದು ಪ್ರಸಾದ ತಗೊಂಡು ಹಂಗೇನೆ ಊಟ ಮಾಡ್ಕೊಂಡ್ ಬರ್ತೀನಿ ಅಲ್ಲೇನೆ. ಹೌದಾ, ಸರಿ ಆಯ್ತು, ಹೋಗು, ಹೋಗಿ ಜಲ್ದ್ ಬಾ. ಹಂಗ ನೀವ್ಯಾಕಮ್ಮೋರೆ ಇಷ್ಟು ಬೇಗ ಬಂದ್ರಿ? ಅಲ್ಲ, ಎಲ್ಲ ಮುಗಿಯೋವರೆಗೂ ಇದ್ದು ತೀರ್ಥ ಪ್ರಸಾದ ಎಲ್ಲ ತಗೊಂಡು ಬರ್ಬೇಕಿತ್ತು ತಾನೆ. ನೀವಿಬ್ರು ಯಾಕೆ ಇಷ್ಟು ಬೇಗ ಬಂದ್ರಿ? ಎಲ್ಲ ಮುಗಿಸ್ಕೊಂಡು ಅಲ್ಲಿ ಊಟಕ್ಕೆ ಬಡಿಸ್ತಾರೆ, ನೀವು ಊಟಕ್ಕೆ ಬಡಿಸಿದ್ರೆ ಒಳ್ಳೇದಾಗೋದು ಅಮ್ಮೋರೆ. ನಿಮಗೂ ನೇತ್ರಮ್ಮವ್ರಿಗೂ ಎಲ್ಲರಿಗೂ, ನಿಮ್ಮ ಮಕ್ಕಳಿಗೂ ಎಲ್ಲರಿಗೂ ಮೊಮ್ಮಕ್ಕಳಿಗೂ ಎಲ್ಲರಿಗೂ ಒಳ್ಳೇದಾಗೋದು. ನೀವು ಇಷ್ಟು ಬೇಗ ಬರಬಾರ್ದಾಗಿತ್ತು ಅಮ್ಮೋರೆ.
ಎಲ್ಲ ಮುಗಿದ್ಮೇಲೆ ತೀರ್ಥ ಪ್ರಸಾದ ಇಸ್ಕೊಂಡು ನಿಧಾನಕ್ಕೆ ಬರ್ಬೇಕಾಗಿತ್ತು. ನಾನೇನು ಬರ್ದೇ ಇದ್ರು ಪರವಾಗಿಲ್ಲ, ನನ್ ಕಳ್ಸೋಣ ಅಂತ ಬಂದ್ರ ನೀವು? ಅಮ್ಮ ತಾಯಿ, ನೀನು ನನ್ಗೇನು ಬುದ್ಧಿ ಹೇಳ್ಬೇಡ, ನೀನು ಕಳ್ಸಕ್ಕೆ ಅಂತ ನಾವೇನು ಬರಲಿಲ್ಲ. ನಮಗೆ ಅಲ್ಲಿ ಇರಕ್ಕೆ ಇಷ್ಟ ಆಗಲಿಲ್ಲ, ಅದಕ್ಕೆ ಬಂದ್ಬಿಟ್ವಿ. ನೀನು ಹೋಗು, ಹೋಗಿ ಕೈ ಮುಗ್ದು ಉಂಡು ಜಲ್ದಿ ಬರೋಗಿ ಹೋಗಿ. ಅಲ್ಲೆಲ್ಲ ಇದ್ದಾರೆ ಮಲ್ಲಿ ಆ ಸೂಜಿ, ಆಗ ಅವಳು ಒಯ್ಯಾಳ, ಅವಳು ದೇವಿ ಎಂಬಳು. ಅವತ್ತಾಗೆಲ್ಲ ಮಾತಾಡ್ಕೊಂಡು ನಿಂತ್ಕೊಬೇಡ, ಅಜ್ಜ ಅಲ್ ಬಾ ಊಟ ಮಾಡ್ಕೊಂಡು ಹೋಗು. ಸರಿ ಅಮ್ಮೋರೆ, ಆಯ್ತು. ಬೇಗ ಬರ್ತೀನಿ. ಪಾಪುನ ನೋಡ್ಕೊಂತ ಇರ್ರಿ, ಆಮೇಲೆ ಮಾತಾಡೋ ಜ್ಞಾನದಲ್ಲಿ ಮರ್ತ್ ಬಿಡ್ಬೇಡ್ರಿ, ಆಮೇಲೆ ಎದ್ದು ಅಳ್ತಿರ್ತಾನೆ. ಆಯ್ತಮ್ಮ, ನೋಡ್ಕೊಂತೀವಿ, ಹೋಗು, ನಮಗೂ ಗೊತ್ತೈತಿ. ಅಲ್ಲಮ್ಮ, ಅಪ್ಪಗಂತೂ ಖುಷಿ ಆಯ್ತಲ್ವೇ? ಮತ್ತೆ ಇಲ್ದಂಗಿರುತ್ತೆ, ಅದಕ್ಕೆ ತಾನೆ ಅವಳು ಕಟ್ಕೊಂಡು ನನಗೆ ಅನ್ಯಾಯ ಮಾಡಿದ್ ನಿಮ್ಮ ಅಪ್ಪಯ್ಯ. ಬಿಡು ಹೋಗ್ಲಿ, ಈಗ ಅದನ್ನ ಚಿಂತೆ ಮಾಡಿ ಯಾಕೆ ಬೇಜಾರು ಮಾಡ್ಕೊಂಬನ. ಅಮೋರೆ ಅಮೋರೆ, ಇವಳಪ್ಪಳು ಬಂದ್ಲು. ಬಾರೇ ಸಾಕಿ, ಏನ್ ಸಮಾಚಾರ? ಹೋಗಿ ದೇವಸ್ಥಾನದಾಗೆ ಅಡ್ಗೆ ಮಾಡ್ಸಿದ್ವಿ, ಊಟ ಮಾಡ್ಕೊ ಬರಕಿಲ್ವೇ? ಹೋಗಿ. ಮೊರೆ ಈಗ ತಾನೇ ಊಟ ಮಾಡ್ಕೊಂಡು ಕೈ ಒರೆಸ್ಕೊಂಡು ಬಂದೆ. ಅಡಿಗೆ ಅಂತೂ ಚೆನ್ನಾಗಿ ಮಾಡಿದ್ರು ಮೊರೆ, ಪಾಯಸ, ಬೂಂದಿ, ಹಪ್ಳ, ಸಂಡಿಗೆ, ಅನ್ನ ಸಾರು ಎಲ್ಲ ಚೆನ್ನಾಗಿತ್ತು. ಏನು ಮೊರೆ, ಯಾಕೆ ಇವಾಗ ಪೂಜೆ ಮಾಡ್ಸಿದ್ದೀರಾ? ಏನು ಇಲ್ಲ ಕಣೆ, ನಮ್ಮಯ್ಯಪ್ಪ ಶಿಕ್ಷೆಗೆ ಅಂತಾನ ಊರ್ ಬಿಟ್ಟು 1 ತಿಂಗಳು ಊರಿಂದ ಆಚೆ ಇತ್ತಲ್ವಾ, ಏನೋ ನಮ್ಮ ತಿಮ್ಮಜ್ಜಿ ಆರ್ಕೆ ಮಾಡ್ಕೊಂಡಿದ್ಲಂತೆ, ನನ್ನ ಮಗುಗೆ ಏನು ತೊಂದರೆ ಆಗ್ಬಾರ್ದು, ಒಳ್ಳೇದಾಗ್ಬೇಕು, ಯಾವ ತೊಂದರೆ ಆಗ್ದಂಗೆ ಮನೆಗೆ ಬಂದು ಸೇರ್ಬೇಕು ಅಂತಾನ ಮಾರಮ್ಮ ತಾಯಿಗೇನು ಆರ್ಕೆ ಮಾಡ್ಕೊಂಡಿದ್ಲಂತೆ. ಪೂಜೆ ಮಾಡಿಸ್ಕೊಂಬಂದು ಕುಟುಂಬ ಸಮೇತ ಪೂಜೆ ಮಾಡಿಸಿ ಅನ್ನದಾನ ಮಾಡ್ತೀವಿ ಅಂತಾನ ಆರ್ಕೆ ಮಾಡ್ಕೊಂಡಿದ್ಲಂತೆ. ಅದಕ್ಕೇನೆ ಪೂಜೆ ಮಾಡಿ ಅನ್ನದಾನ ಮಾಡ್ತಾ ಇದ್ದೀವಿ. ಊಟ ಮಾಡ್ಬಂದ? ಹೌದು ಅಮ್ಮರೇ, ಈಗ ತಾನೇ ಊಟ ಮಾಡ್ಕೊಂಡ್ ಬಂದೆ ಅಂತ ಹೇಳಿನಲ್ಲ, ತುಂಬಾ ಚೆನ್ನಾಗಿತ್ತು. ಅಲ್ಲೆಲ್ಲ ಸಾವುಕಾರರು, ದೇವಮ್ಮ, ಆ ದೇವಮ್ಮನ ಮಗ, ಸೊಸೆ, ಮಲ್ಲಿ, ಪೊದ್ದು, ಆಮೇಲೆ ರಾಜ ಎಲ್ಲರೂ ಸೇರ್ಕೊಂಡು ಎಲ್ಲರಿಗೂ ಊಟಕ್ಕೆ ಇಕ್ತಾ ಇದ್ರು. ಆಮೇಲೆ ಸಾವುಕಾರರು ದೇವಮ್ಮನೂ ಊಟ ಕುಕ್ಕೊಂಡಿದ್ರು. ಸಾವುಕಾರರು ಅದೇನೋ ಪೂಜಾರು ಪ್ರಸಾದ ಅಂತ ತಂದು ಕೊಟ್ರು, ನಿನ್ನ ಹೆಂಡತಿಗೆ ತಿನ್ಸು ಅಂತ ಹೇಳಿ ಕೊಟ್ರು. ಊಟ ಕುಕ್ಕೊಂಡಾಗ್ಲೇನೆ ತಿನ್ಸಿದ್ರು ಸಾವುಕಾರರು. ದೇವಮ್ಮನು ಅಷ್ಟೇನೆ ಸಾವುಕಾರರಿಗೆ ಪ್ರಸಾದ ತಿನ್ನಿಸಿದ್ಲು. ಅದಕ್ಕೆ ನಾನು ಅಮ್ಮವ್ರು ಎಲ್ಗೋದ್ರು, ಈ ದೇವಮ್ಮನ ಕುಟೆ ಕುಕ್ಕೊಂಡು ಊಟ ಮಾಡ್ತಾ ಇದ್ರಲ್ಲ ಸಾವುಕಾರರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ ಅಮ್ಮೋರೆ, ನೀವು ಸಾವುಕಾರರ ಜೊತೆ ಇರೋದ್ ಬಿಟ್ಟು ಇಲ್ಲಿ ಬಂದು ಏನ್ ಮಾಡ್ತಾ ಇದ್ದೀರಾ ಅಮ್ಮೋರೆ? ಸಾಕಿ ಅವರಿಬ್ರು ಜೊತೆ ಕುಕ್ಕೊಂಡು ಊಟ ಮಾಡ್ತಿದ್ರ? ಮತ್ತ ಅವಾಗ್ಲೇ ನಾನು ಊಟ ಕುಕ್ಕಣಾಗ ಬರ್ರಿ ಊಟ ಮಾಡೋಣ ಅಂತಂದ್ರೆ ಎಲ್ಲಾರ್ದು ಆಗ್ಲಿ ಕೊನೆ ಊಟ ಮಾಡೋಣ, ನೀನ್ ಊಟ ಮಾಡಂಗಿದೆ ಮಾಡು ಅಂತ ಅಂದ ನನ್ನ ಗಂಡ. ಈಗ ನೋಡಿರಿ ಆ ದೇವಿ ಜೊತೆ ಕುಕ್ಕೊಂಡು ಊಟ ಮಾಡ್ತಿದ್ನ. ಅಯ್ಯೋ ಅಯ್ಯೋ ನೇತ್ರಮ್ಮ, ನೋಡ್ದೇನೆ ನಿಮ್ಮ ಅಪ್ಪಯ್ಯನ ನಾನು ಇಟ್ಲ ಬತ್ತಿದಂಗೆನೆ ಆಲೇನೆ ಅವ್ರ ಜೊತೆ ಕುಕ್ಕೊಂಡು ಊಟ ಮಾಡ್ತಾ ಇದ್ದಾನಂತೆ. ಅಷ್ಟೇ ಅಲ್ಲ ಅಮ್ಮೋರೆ, ಪೂಜಾರು ಏನೋ ದೇವ್ರ ಪ್ರಸಾದ ಇದನ್ನ ಗಂಡ ಹೆಂಡತಿ ತಿನ್ನಿಸ್ರಿ, ಕಾಳಮ್ಮರು ಎಲ್ಲೋದ್ರು ಅಂತ ಕೇಳಿದ್ರು. ಅದಕ್ಕೆ ತಿಮ್ಮಜ್ಜಿ ಆಲೇನೆ ಕಾಳಿ ಆಲೆ ಅಂತ ಕೋದ್ಲು, ದೇವಮ್ಮಗೆ ಕೊಡ್ರಿ, ಅವಳೇ ತಿನ್ನಿಸ್ಲಿ, ಗಂಡಗೆ ಒಳ್ಳೇದಾಗ್ಲಿ ಅಂತಾನ ತಿಮ್ಮಜ್ಜಿ ಹೇಳ್ತು. ಅದಕ್ಕೆ ಆ ದೇವಮ್ಮ ಗಂಡಕ್ಕೆ ತಿನ್ಸಿಳು, ಸಾವುಕಾರರು ಅಯ್ಯಮ್ಮಗ್ ತಿನ್ಸಿಳು. ನಾನು ಅದಕ್ಕೆ ಕಾಳಮ್ಮರು ಎಲ್ಗೋದ್ರು ಅಂತ ಹೇಳಿ ಹುಡಿಕೆ ಮಂದೆ. ನೀವು ನೋಡಿದ್ರೆ ಇಲ್ಲಿ ಬಂದು ಕುಕ್ಕೊಂಡಿದ್ದೀರ. ಏನಮ್ಮೋರೆ, ನೀವು ಸಾವುಕಾರರ ಜೊತೆಗೆ ಇರ್ಬೇಕಾದವ್ರು, ನೀವು ಅವಳ ಜೊತೆಗೆ ಬಿಟ್ಟು ನೀವು ಬಂದು ಇಲ್ಲಿ ಒಬ್ಬರೇ ಒಂಟಿಯಾಗಿ ಕುಕ್ಕೊಂಡಿದ್ದೀರಲ್ಲ. ಈ ನೇತ್ರನ ಜೊತೆಗೆ ನನ್ ಜೊತೆ ಕುಕ್ಕಬಾರ್ದ ನಮ್ಮಯ್ಯ? ಹಂಗಲ್ಲ, ಅಲ್ಲಿ ಆ ದೇವಮ್ಮ ಸಾವುಕಾರರ ಜೊತೆಗೆ ಮೇರಿತಾ ಇದ್ದಾಳೆ. ಅಮ್ಮೋರ್ ಇರ್ಬೇಕು ತಾನೆ ಅಲ್ಲಿ, ಇಲ್ಲಿ ಬಂದು ಕುತ್ಕೊಂಬ ಬದ್ಲು ಅಲ್ಲೇ ಇರ್ಬೋದಾಗಿತ್ತು ಅಂತ. ಅಮ್ಮ ನೋಡ್ದ, ನಾನು ಅದಕ್ಕೆ ಸಿನ್ನ ಸ್ವಲ್ಪ ಹೊತ್ತು ಅಲ್ಲೇ ಇರೋಣ ಅಂದ್ರೆ ಇಲ್ಲಿ ಇರಕ್ಕಾಗಲ್ಲ, ಹೋಗ ನಡಿ ಅಂತೇಳಿ ಮೊದ್ಲೇನೆ ಊಟ ಮಾಡ್ಕೊಂಡು ಕರ್ಕೊಂಬಂದಿ. ಹೋಗ್ಲಿ ಬಿಡೇ ನೇತ್ರಮ್ಮ, ಏನ್ ಮಾಡೋದು, ನನಗೆ ಅಲ್ಲಿ ಆ ದೇವಿ ನೋಡಿದ್ರೇನೆ ಸಹಿಸ್ಕೆಮಕ್ ಆಗ್ತಾ ಇರಲಿಲ್ಲ. ಎಷ್ಟೊತ್ತಿಗೆ ಪೂಜೆ ಆಗುತ್ತೋ, ಎಷ್ಟೊತ್ತಿಗೆ ಊಟ ಮಾಡ್ಕೊಂಡು ಹೋಗ್ತೀವೋ ಅಂತ ಅನ್ನಿಸ್ಬಿಟ್ಟಿತ್ತು. ಬಿಡು, ಈಗೇನು ಊಟ ತಿನ್ಸಿದ ತಕ್ಷಣ ಏನಾಗುತ್ತೆ, ತಿನ್ನಿಸ್ತಾಳೆ. ಏನಿಷ್ಟೇ ಆಗೈತಂತೆ, ಏನು ಊಟ ತಿನ್ಸೋದ್ರಿಂದ ಇನ್ನೇನಾಗತ್ತೆ? ಬಿಡು, ಹೋದ್ರೆ ಹೋಗ್ಲಿ. ಅಯ್ಯೋ ಅಮ್ಮೋರೆ, ನೀವು ಹಿಂಗೆ ಹೋದ್ರೆ ಹೋಗ್ಲಿ ಅಂತಾನ ಸಾವುಕಾರನ ಏನು ಕೇಳ್ದಲೆ ಬಿಡ್ಬಿಡ್ರಿ, ಆಮೇಲೆ ಈ ಮನೆ ಕಡೆಗೆ ಬರೋದೇ ಇಲ್ಲ, ಹಂಗಾಗ್ಬಿಡುತ್ತೆ. ಹುಷಾರು. ನಿಮ್ಮ ಎಚ್ಚರಿಕೆಗೆ ನೀವಿರ್ಬೇಕು. ನೀವು ಹಿಂಗೆ ಕೈ ಬಿಟ್ರೆ ಅಷ್ಟೇನೆ. ಹಂಗಂದ್ರೆ ಏನ್ ಅರ್ಥ? ಅಲ್ಲ, ಆಮೇಲೆ ನೀವು ಹಿಂಗೆ ಸಾವುಕಾರರ ಬಗ್ಗೆ ತಾಚಾರ ಮಾಡಿರೆ ಸಾವುಕಾರರು ಆ ಕಡೆಗೆ ಓದ್ಗಿದಾರು, ಆ ಮನೆನೇ ಸಾವುಕಾರರ ಮನೆ ಅಂತ ಆಗ್ಬಿಡುತ್ತೆ ಊರ್ ತುಂಬನ. ಅದಕ್ಕೆ ಹೇಳ್ದೆ, ಈಗಲೇ ಅಲ್ಲೇನೆ ಸಾವುಕಾರರ ಮನೆ 2 ಅಂತಾರೆ, ಆಮೇಲೆ ಅದೇ ಸಾವುಕಾರರ ಮನೆ ಆಗುತ್ತೆ. ಇದು ಕಾಳಮ್ಮನ ಮನೆ ಅಂತಾನ ಕರೀತಾರೆ ಊರಿನ ಜನ ಎಲ್ಲನ. ಅದಕ್ಕೆ ಹಂಗಾಗತ್ಕು ಮುಂಚೆ ನೀವು ಎಚ್ಚೆತ್ಕೊಳ್ರಿ. ಅದನ್ನೇ ಹೇಳೋಗಣ ಅಂತ ಬಂದೆ. ನಾನು ಹಿಂಗೆ ಬರ್ತೀನಿ. ಸರಿ ಆಯ್ತು, ಹೋಗು. ಏನೇನೋ ಹೇಳಿ ತಲೆ ಕೆಡಿಸ್ಬೇಡ ನೀನು. ಅಯ್ಯೋ ಅಮ್ಮರೇ, ನಾನೇನು ತಲೆ ಕೆಡ್ಲಿ ಅಂತ ಹೇಳ್ತಾ ಇಲ್ಲ, ಇರೋ ಸತ್ಯ ಹೇಳ್ತಾ ಇದ್ದೀನಿ ಅಷ್ಟೇನೆ. ಮುಂದಕ್ಕೆ ನಿಮ್ಗೇನು ತೊಂದರೆ ಆಗ್ಬಾರ್ದು ಅಂತಾನ. ನಿಮ್ಮ ಬಗ್ಗೆ ನನಗೆ ಗೌರವ ಐತೆ, ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಇಲ್ದಿದ್ರೆ ನಾನೇ ಕೇಳ್ತಿದ್ದೆ ಇಲ್ಲಿವರೆಗೂ ಬಂದು. ಸರಿ ಅಮ್ಮರೇ, ನಾನಿನ್ ಬರ್ತೀನಿ, ಹುಷಾರು. ಇದೇನೇನಿತ್ರಮ್ಮ, ಈಗ ಸಾಕಿ ಏನೇನು ಹೇಳೋಗ್ತಾಳೆ.
ಓ ಬಿಡಮ್ಮ ಹಂಗೆಲ್ಲ ಏನೂ ಆಗಲ್ಲ ಸಾಕಮ್ಮ. ಸುಮ್ಮನೆ ಜಗಳ ತಂದಿಕ್ಕಕ್ಕೆ ಇಲ್ಲ, ಅವಳಿಗೆ ಮಾಡಕ್ ಕೆಲಸ ಇಲ್ವಲ್ಲ ಅದಕ್ಕೆ ಇಂಥವೆಲ್ಲ ಹೇಳ್ಕೆ ಬರ್ತಾಳೆ. ಅವಳ ಬುದ್ಧಿ ಗೊತ್ತಿದ್ದು ನೀನ್ ಯಾಕ ಯಮ್ಮನ ಬಗ್ಗೆ ತಲೆ ಕೆಡ್ಸ್ಕೊಂತೀಯ? ಅದು ಸರಿನೇ ತಗ. ನಾನು ನಿದ್ದೆ ಬರ್ತೈತಪ್ಪ ಜನ ಹೊತ್ತು ಮನಿಕಮ್ಮ ನಡಿ. ಸರಿ ನೀ ಮನಿಕ ಹೋಗು, ನಾನು ಇಲ್ಲೇ ಬರ್ತೀನಿ. ಸರಿ ಅದೆಲ್ಗೆ ಹೋಗ್ತೀಯ ಹೋಗಿ ಜಲ್ದ್ ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.